ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್. ಬೆವರಿಗೊಂದು ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಸಂಜೆ ಆದ್ರೆ ಸಾಕು ಸಮುದಾಯ ಆರೋಗ್ಯ ಕೇಂದ್ರ ಕ್ಲೋಸ್. ಶಿಗ್ಗಾಂವಿ ತಾಲೂಕಿನ ದುಣಶಿ ಗ್ರಾಮದಲ್ಲಿರುವ ಸಮುದಾಯ ಆರೋಗ್ಯ ಕೇಂದ್ರ ದುಸ್ಥಿತಿ ಇದು. ಗ್ರಾಮೀಣ ಭಾಗದ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಅಲ್ಲಿಗೆ ರೈತರು, ಕೂಲಿ ಕಾರ್ಮಿಕರು, ಬಡವರೇ ಹೆಚ್ಚಾಗಿ ಚಿಕಿತ್ಸೆಗೆ ಬರುತ್ತಾರೆ. ಅಲ್ಲದೆ ಸರ್ಕಾರ ಆರೋಗ್ಯವಂತ ಸಮಾಜ ನಿರ್ಮಿಸಬೇಕಂತ ಲಕ್ಷ ಹಣ ಬಿಡುಗಡೆ ಮಾಡಿ ವೈದ್ಯರನ್ನ ನೇಮಿಸುತ್ತಿದೆ. ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆಯೂ ರೋಗಿಗಳಿಗೆ, ಗರ್ಭಿಣಿಯರಿಗೆ ಚಿಕಿತ್ಸೆ ನೀಡಬೇಕು ಎಂದಿದೆ. ಆದರೆ ಶಿಗ್ಗಾಂವಿ ತಾಲೂಕಿನ ದುಣಶಿ ಗ್ರಾಮದಲ್ಲಿರುವ ಸಮುದಾಯ ಆರೋಗ್ಯ ಕೇಂದ್ರ ಮಾತ್ರ ಸಿಬ್ಬಂದಿ ಕೊರತೆಯಿಂದ ಸಂಜೆ ಆದರೆ ಸಾಕು ಬಂದ್ ಆಗಿರುತ್ತೆ. ಅಲ್ಲದೆ ಇದು ಹೋಬಳಿ ಮಟ್ಟದ ದೊಡ್ಡ ಗ್ರಾಮವಾಗಿದ್ದು ನೂರಾರು ಜನ ಈ ಆಸ್ಪತ್ರೆಗೆ ಬರುತ್ತಾರೆ. ಆದರೆ ಕಳೆದ 20 ವರ್ಷಗಳಿಂದ ಇಲ್ಲಿಯ ವೈದ್ಯ ಸೇವೆ ಸಲ್ಲಿಸುತ್ತಿದ್ದು ಸಂಜೆ 4 ಗಂಟೆ ಆದರೆ ಸಾಕು ಮನೆಗೆ ಹೋಗ್ತಾರಂತೆ. ಅಲ್ಲದೆ 24 ತಾಸು ಸೌಲಭ್ಯವಿದ್ದರೂ ಸಂಜೆವರೆಗೂ ಚಿಕಿತ್ಸೆ ಲಭ್ಯವಿರುತ್ತದೆ ಎಂದು ವೇಳಾಪಟ್ಟಿ ಹಾಕಿದ್ದು ಎಷ್ಟು ಸರಿ? ರಾತ್ರಿ ವೇಳೆಗೆ ಇಲ್ಲಿ ಯಾರಾದರೂ ರೋಗಿಗಳು ಚಿಕಿತ್ಸೆಗೆ ಬಂದರೆ ಈ ಆಸ್ಪತ್ರೆಯಲ್ಲಿ ಯಾರೂ ಇರೋದಿಲ್ಲ. ಅಲ್ಲದೆ ಈ ಆರೋಗ್ಯ ಕೇಂದ್ರಕ್ಕೆ ಸಿಬ್ಬಂದಿ ಕೊರತೆ ಇದ್ದು ಸಾಕಷ್ಟು ಬಾರಿ ಜನಪ್ರತಿನಿಧಿಗಳಿಗೆ ತಿಳಿಸಿದರೂ ಏನೂ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ನಾವು ಇಲ್ಲಿ ಪ್ರಥಮವಾಗಿ ಗ್ರಾಮ ಘಟಕದ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹಿರಣ್ಣ ಸಮೋಣ ಅಂತ ಹೇಳಿ ನಾವು 20 ವರ್ಷ ಆದ್ರೆ ಇಲ್ಲಿ ಹೋರಾಟ ಮಾಡೋದು. ಇವತ್ತಿನ ಏನಲ್ಲಿ ಸಮಸ್ಯೆ ಇಲ್ಲೇನಾಗಿತ್ತು ಅಂದ್ರೆ ನಮ್ದು ದುಣಶಿ ಹೋಬಳಿ ಮಟ್ಟವಾಗಿ ಇಲ್ಲಿ ಒಬ್ರು ಮೇಡಮ್ ಅವರು ಡಾಕ್ಟರ್ ಅದಾರ. ಅವ್ರು ಏನಾಗ್ಬಿಡ್ತಾರ 4 ಗಂಟೆದಿಂದ ಇಲ್ಲಿಂದ ಹೋಗ್ಬಿಡ್ತಾರೆ. 3:30-4 ಗಂಟೆಗೆ ಹೋದ್ರಪ್ಪ ಅಂದ್ರೆ ಹೊಳ್ಳಿ ಯಾರು ಇಲ್ಲ. ಇಲ್ಲಿ ಮೊದಲ ಪ್ರಥಮವಾಗಿ ಬೊಮ್ಮಾಯಿರು MLA ಇದ್ರು. ಅವ್ರ ಗಮನಕ್ಕೂ ರಗಡ್ ಸಲ ತೊಗೊಂಬಂದೇವ್ರಿ. ಸಾಕಷ್ಟು ಸಲ ಅವ್ರ ಗಾಡಿನೂ ತೆರಬೇವಿ. ಇಲ್ಲಿ ಒಂದ್ ಏನ್ ಮಾಡಿದ್ರು, ಬಿಲ್ಡಿಂಗ್ ಇದ್ದಿಲ್ಲ, ಬಿಲ್ಡಿಂಗ್ ಒಂದು ಹಾಕಿಸ್ಕೊಟ್ರೆ ಬಿಟ್ರೆ ಸಿಬ್ಬಂದಿ ಅಂತೂ ಇಲ್ಲ. ಅವರ ಸ್ವತಃ ಮುಖ್ಯಮಂತ್ರಿ ಆಗಿದ್ರು. ಮುಖ್ಯಮಂತ್ರಿ ಆದಾಗ ಗಮನಕ್ಕೆ ತೊಗೊಂಬಂದ್ರೆ ಅವ್ರೇನು ನಿರ್ಧಾರ ಮಾಡಲಿಲ್ಲ. ಇಲ್ಲಿ ಏನೈತಿ ಬಂದ್ರೆ ಸಿಬ್ಬಂದಿ ಕೊರತೆನೇ ಐತೆ. ಇಲ್ಲಿ ಸುತ್ತಲೂ ನಮಗೆ ಸಂಬಂಧಪಟ್ಟಿದ್ದ 34 ಹಳ್ಳಿ ಇದೆ. ಇಲ್ಲಿ ಆಜು ಸಣ್ಣದಾಗ ಅಂದ್ರು 15 ಅಂತ ಹಳ್ಳಿ ಅಂತೂ ಅದಾದವ್ರು. ನಾವು ಇಲ್ಲಿ ಗ್ರಾಮೀಣ ಪ್ರದೇಶ. ಇಲ್ಲಿ ಏನೈತಿ ಅಂತಂದ್ರೆ ಸಮಸ್ಯೆ ಇಲ್ಲಿ ಬುಡಾರ ಸಮಸ್ಯೆ ಅಂತೂ ಲಾಸ್ಟ್ ನಾವು ಫೈಟ್ ಮಾಡಕ್ಕೆ ಒಂದು 5-6 ವರ್ಷದಿಂದ ಅಂತೂ ಲಾಸ್ಟ್ ಹಳೆ ಬಿಲ್ಡಿಂಗ್ ಇತ್ತು. ಹಳೆ ಬಿಲ್ಡಿಂಗ್ ಇದ್ದಾಗ ಸಿಬ್ಬಂದಿಗಳ ಕೊರತೆ ಇತ್ತು. ಅದಕ್ಕೆ ನಾವು ಇದು ಮಾಡ್ತಿದ್ವಿ. ಹಳೆ ಬಿಲ್ಡಿಂಗ್ ಐತಿ, ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇಲ್ಲ, ಯಾವ್ದು ಸಾರ್ವಜನಿಕರಿಗೆ ಇದು ಅನುಕೂಲ ಆಗಲ್ಲ ಅಂತ ತಿಳ್ಕೊಂಡಿದ್ವಿ. ಈಗ ಬೊಮ್ಮಾಯಿ CM ಆದ್ಮೇಲೆ 1,75,00,000 ಈ ಬಿಲ್ಡಿಂಗ್ ಹಾಕಿ ವ್ಯರ್ಥ ಆಗೈತಿ. ಸಾರ್ವಜನಿಕ ಯಾವ್ದು ಸೌಲಭ್ಯ ಸಿಗ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಇದು ಹೋಬಳಿ ಕೇಂದ್ರ ಆಗಿ ಇಲ್ಲಿ ಪಾಪ್ಯುಲೇಷನ್ ಬಂದು ಸರೌಂಡಿಂಗ್ ಎಲ್ಲ ಸೇರಿದ್ರೆ ಒಂದು 10,000 ಜನ ಅದಾರ. 10,000 ಜನಕ್ಕೆ ಮೂಲಭೂತ ಸೌಕರ್ಯ ಸಿಗತ್ತಿಲ್ಲ. ಅದ್ರ ಬೇರೆ ಆರೋಗ್ಯದ ಸಮಸ್ಯೆ ಬಂದು ಇಲ್ಲಿ ಆಲಿಸಿ ಬಂದ್ರೆ ಇಲ್ಲಿ ಸರಿಯಾಗಿ ಸಿಬ್ಬಂದಿಗಳ ಕೊರತೆ ಐತಿ. ಸಿಬ್ಬಂದಿ ಇದ್ರೂ ಅವ್ರು ಕರೆಕ್ಟಾಗಿ ವರ್ಕ್ ಮಾಡಂಗಿಲ್ಲ. ಈಗ ನೋಡ್ರಿ, ಮೇನ್ ರೋಡ್ ಅಲ್ಲಿ ಇಷ್ಟೆಲ್ಲ ಆಕ್ಸಿಡೆಂಟ್ ಆಗ್ತಾವ. ಮಿನಿಮಮ್ ಅಂದ್ರು ಡೈಲಿ 2-3 ಆಕ್ಸಿಡೆಂಟ್ ಕೇಸ್ ಬರ್ತಾವ. ಇಲ್ಲಿ ನೋಡಿದ್ರೆ ಯಾರು ಡಾಕ್ಟರ್ಸ್ ಇರಂಗಿಲ್ಲ. ಈ ಸಮಸ್ಯೆ ನಾವು ಎಲ್ಲಾ ತಗೊಂಡು ಶಾಸಕರ ಕಡೆ ಹೋಗೋದಾತು, ಹಳೆ CM ಅವ್ರ ಕಡೆ ಹೇಳೋದಾತು, ಇದ್ಯಾವ್ದು ನಮಗ್ ಪರಿಹಾರ ಸಿಗತ್ತಿಲ್ಲ. ಇದು ಈ ಹಾಸ್ಪಿಟಲ್ ಇದ್ದು ವ್ಯರ್ಥ ಆಗೈತಿ. ಇದು ಚಾವಿ ಹಾಕದ ವ್ಯರ್ಥ. ಸಮಸ್ಯೆ ಇಲ್ಲ. ಒಟ್ಟಾರೆಯಾಗಿ ಈಗಲಾದರೂ ಜನಪ್ರತಿನಿಧಿಗಳು, ವೈದ್ಯಾಧಿಕಾರಿಗಳು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೆಚ್ಚಿನ ಸಿಬ್ಬಂದಿಗಳನ್ನು ತಕ್ಷಣ ನೇಮಕಾತಿ ಮಾಡಿ ಆಸ್ಪತ್ರೆಯಲ್ಲಿರುವ ಅವ್ಯವಸ್ಥೆಯನ್ನ ಸರಿಪಡಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ.